ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆ ಏರ್ಸೋವಾಗ್ಲೇ ಹೇಳ್ದೆ ಹಾಕ್ಬಿಡ್ತಾರೆ ಕಣೋ ಅಂತ. ಅದೇ ಥರ ಢಮಾರ್ ಅಂತ ಇವತ್ತು ಹಾಕ್ಬಿಟ್ಟ. ಚೆನ್ನೈಗೊಂದೆ ಹಾಕ್ಬಿಟ್ಟಿದ್ದಾನೆ. 9 ಪಾಯಿಂಟು ಹೋಗಿದೆ. ಯಾಕೆಂತಂದ್ರೆ ನಮ್ಮ ಈ ಟ್ರಂಪ್ ಭಾಗವತರು ಸುಮ್ಮನೆ ಇಲ್ದಂಗೆ ಒಂದು ಹಾಡು ಹಾಡಿದ್ದಾರೆ. ಈ ಟ್ರಂಪ್ ಏನು ಹಾಡು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಂಡಿಯಾ ನಾನು ಹೇಳಿದ ಮಾತನ್ನ ಕೇಳಲಿಲ್ಲ. ರಷ್ಯನ್ ಆಯಿಲಾಗೆ ತಗೋತಾ ಇದ್ದಾರೆ. ಈ ರಷ್ಯನ್ ಆಯಿಲ್ಗಳನ್ನ ತಗೊಂಡು ಯುಕ್ರೇನ್‌ನಲ್ಲಿ ಹಲವು ಸಾವು ಸಂಭವಿಸಿರೋದಕ್ಕೆ ಇಂಡಿಯಾನೇ ಕಾರಣ. ಅದರಿಂದ ನಿಮಗೆ ದೊಡ್ಡ ಫೈನ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮೂರಲ್ಲಿ ಏನರ ನೆಗೆಟಿವ್ ಶುರು ಮಾಡ್ತಿದ್ದಾರೆ ಅಂತಂದ್ರೆ, ಈ ಅಮೇರಿಕ ನಮಗೆ ಶುರು ಇದ್ದಂಗೆ. ನಾವು ರಷ್ಯನ್ ಆಯಿಲ್ ತಗೋತಾ ಇರೋದು ತಪ್ಪಾ ಅಂತ ಕೇಳ್ತಾ ಇದ್ದಾರೆ. ನಾನೇನು ಹೇಳ್ತೀನಿ, ರಷ್ಯನ್ ಆಯಿಲ್ ತಗೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಆದರೆ ರಷ್ಯನ್ ಆಯಿಲ್ ತಗೊಂಡ್ರೆ ನೀವು A1 ಮಾತ್ರ ತಾನೇ ಕೊಡ್ತಾ ಇದ್ದೀರಾ. ಅಲ್ಲವನ್ ತಾನೇ ದುಡ್ಡನ್ನೇ ಸಂಪಾದನೆ ಮಾಡ್ತಾ ಇರೋದು A1 ತಾನೇ. ಜನಗಳಿಗೆ ಏನು ಸಿಕ್ಕಿದೆ? ಸೊ A1ಗೋಸ್ಕರ ನೀವು ಇಂಡಿಯಾ US ಜೊತೆ ಜಗಳ ಮಾಡಬೇಕು ಅಂತ ಅನ್ನೋದು ಇದು ಯಾವ ಊರ್ ನ್ಯಾಯ? ನೀವು ನೋಡಿದ್ರಿ ಅಂತಂದ್ರೆ A1 ಟೋಟಲ್ ರಿಫೈನ್ಡ್ ಕಂಟೆಂಟ್ ಅಲ್ಲಿ ಎಷ್ಟು ರಷ್ಯನ್ ಆಯಿಲ್‌ನ ತಗೊಂಡಿದ್ದಾನೆ ಅಂತ ಪ್ರಶ್ನೆ ಮಾಡಿ ನೋಡಿ. ಅದಾದ್ಮೇಲೆ ಏನು IOCL, BPCL, HPCL ಇದನ್ನೆಲ್ಲ ನೋಡಿದ್ರಿ ಅಂದ್ರೆ ಚಿಕ್ಕ ಲೆವೆಲಲ್ಲೇನೆ ರಷ್ಯನ್ ಆಯಿಲ್‌ನ ತಗೊಂಡಿದೆ. ಹಾಗಾದ್ರೆ ದುಡ್ಡೆಲ್ಲೋಯ್ತು ಅಂತ ಪ್ರಶ್ನೆ ಮಾಡಬಾರ್ದು. ಕೇಳಿದ್ರೆ ನಮ್ಮನ್ನ ದೇಶದ್ರೋಹಿ ಅಂತ ಹೇಳ್ಬಿಡ್ತೀರಾ. ಬಟ್ ಆ ದುಡ್ಡು ಎಲ್ಲೋಯ್ತು? ನಾವು ಅಮೇರಿಕಾನ ವಿರೋಧಿಸ್ಬೇಕು ಅಂತಂದ್ರೆ ಕರೆಕ್ಟ್ ವಿರೋಧಿಸ್ಬೇಕು. ಆದ್ರೆ ರಷ್ಯನ್ ಕಚ್ಚಾ ಎಣ್ಣೆನ ತಗೊಂಡು ಅದರಿಂದ ಜನಕ್ಕೆ ಬೆನಿಫಿಟ್ ಇಲ್ಲ ಅಂತಂದ್ರೆ ನಾವು ಯಾಕೆ ಅಮೇರಿಕಾನ ಎದುರಾಕೊಂಡು ಊರಲ್ಲಿರೋಂಥವ್ರು ಟೀ ಶರ್ಟ್ ಬನಿಯನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕಾಗದೇ ಇರೋಂಥ ಕಷ್ಟದಲ್ಲಿ ಕಷ್ಟಪಡಬೇಕಾಗುತ್ತೆ. ಕೆಮಿಕಲ್ ಎಕ್ಸ್ಪೋರ್ಟ್ ಮಾಡೋಕ್ಕಾಗದೆ ಕಷ್ಟಪಡಬೇಕಾಗತ್ತೆ. ಇಂಡಿಯಾದ ಎಕ್ಸ್ಪೋರ್ಟ್ಸು ಜ್ಯುವೆಲ್ರಿ ಈ ಥರ ಎಲ್ಲಾನು ಪಡಬೇಕಾಗತ್ತೆ. ಆದರೆ ಈ ಕಚ್ಚಾ ಎಣ್ಣೆಯಿಂದ ಚೀಪಾಗಿ ತಗೊಂಡಿರೋಂಥ ಲಾಭ ಎಲ್ಲಿಗೆ ಹೋಯ್ತು ಅಂತ ಕೇಳಬಾರ್ದು. A1ಗೆ ಹೋಗಿದೆ. ಇದಲ್ಲದೆ ನೈರಾನ್ ಇನ್ನೊಂದು ಕಂಪನಿಗೆ ಹೋಗಿದೆ. ನೈರಾ SR ಅಂತ ಒಂದು ಕಂಪನಿ ಹಾಸನ್ ನುಂಗಿತ್ತರ ಈ ರಿಫೈನರಿನ ಮಾರೋವಾಗ ಅವೇನು ಮಾಡ್ತಾ ಇದ್ವಿ, ಹೂವು ಕೀಳ್ತಾ ಇದ್ವಾ? ಅದರಿಂದ 2 ಪ್ರೈವೇಟ್ ಕಂಪನಿಗಳಿಗೋಸ್ಕರ ಯಾಕೆ 2 ದೇಶಗಳು ಎದುರಾಕೋಬೇಕು ಅಂತ ಅನ್ನೋದೇ ಸಿಂಪಲ್ ಪಾಯಿಂಟ್. ನಾವೀಗ ಅಮೇರಿಕಾನ ಎದುರಾಕೋಬೇಕು, ಅಮೇರಿಕ ಮುಂದೆ ಶರಣಾಗಬಾರ್ದು ಈ ಥರ ಅನ್ನೋದೆಲ್ಲ ವ್ಯಾಲಿಡ್ ಆದಂಥ ಪಾಯಿಂಟ್. ಆದರೆ ಆ ಕಚ್ಚಾ ಎಣ್ಣೆ ಬೆನಿಫಿಟ್ನ ನಮ್ಮ ಜನರಿಗೆ ಕೊಟ್ಬಿಟ್ರೆ ಸೈಡ್ ಎಫೆಕ್ಟ್ಸ್ ಎಲ್ಲ ಮಾಡ್ಬೋದು ಅನ್ನೋದು ನನ್ನ ಪ್ರಶ್ನೆ. ಅದನ್ನೇ ಯಾಕೆ ಅಂತ ಕೇಳಬೇಕು. ಸರಿ, ಎನಿವೆ ಅದು ಮಾರ್ಕೆಟ್ಗೆ ಅರ್ಥ ಆಗಿದೆ. ಮಾರ್ಕೆಟ್ಟು ಒಡೆದಿವೆ. ನಮಗೆ ಈ ಟಿವಿನಲ್ಲಿ ಬೇರೆ ಥರ ಮಾತಾಡಿದ್ರು ಕೂಡ ಮಾರ್ಕೆಟ್ಟು ಬೇರೆ ಥರನೇ ಮಾತಾಡ್ಬಿಟ್ಟು ಇವತ್ತು ರೂಪಾಯಿ ₹87 90 ಪೈಸೆವರೆಗೂ ಟ್ರೇಡ್ ಆಗ್ತಾ ಇದ್ರೆ ಈಗ ನಾನು ಮಾತಾಡ್ತಿರೋವಾಗ ಎಲೆಕ್ಟ್ರಿಕಲ್ ಇಂಜಿನಿಯರು ತಿರ್ಗಾ ಏರಿಸ್ತಾರ ಅಂತ ಅನ್ನೋದು ಗೊತ್ತಿಲ್ಲ. 781 ಚಿನ್ನ ಟಕ್ ಅಂತ ರಾಕೆಟಲ್ಲಿ ಏರಿ 9370 ₹9370 ₹75 ಏರಿದೆ. ಅದೇನಪ್ಪ ಅಂತಂದರೆ 24 ಕ್ಯಾರೆಟ್ ಗೋಲ್ಡು 10,310 ಹತ್ರ ಹೋಗ್ಬಿಟ್ಟಿದೆ. ಇನ್ನೊಂದು ₹10 ಇವತ್ತು ಸಾಯಂಕಾಲದೊಳಗೆ ಈ ರೂಪಾಯಿ ಇಲ್ದಿದ್ರಲ್ಲಿ ಈವ್ನಿಂಗ್ ಅಷ್ಟು ಸರಿ ಮಾಡಿಬಿಡ್ತಾರೆ. ಆವಾಗ 9380 ಆಲ್ಮೋಸ್ಟ್ ಲೈಫ್ ಟೈಮ್ ಹೈ. ಸೊ ನಾನು ಹೇಳಿದ ಥರ ಚಿನ್ನ ಈ ಲೆವೆಲಲ್ಲಿ ಇರುತ್ತೆ. ಮುಂದಿನ 18 ತಿಂಗಳಲ್ಲಿ 15% ಗ್ಯಾರಂಟೀಡ್. ಯಾಕಂತಂದ್ರೆ ನಾವು ಹಿಂಗೇ ಯುದ್ಧ ಮಾಡ್ತಾ ಇದ್ವಿ ಅಂತ ಇಟ್ಕೊಳ್ಳಿ, ರೂಪಾಯಿ ಸೆಂಚುರಿ ಇನ್ನೂ ಹುಡ್ಕೊಳ್ತಾ ಹೋಗು. ಇಲ್ಲ ಇಲ್ಲೇ ಇದ್ರೂ ಕೂಡ ನಮಗೆ ಈ 10ನ ಕ್ರಾಸ್ ಮಾಡಿಬಿಡುತ್ತೆ. ಇದೇನೇ ರಿಯಾಲಿಟಿ. ಸರಿ, ಇದೆಲ್ಲ ಇವತ್ತು ಮುಗಿದೋಯ್ತು. ಮಾರ್ಕೆಟ್ ಬಿದ್ದೋಗಿದೆ. ನಾವು ಈಗ ಬೇರೆ ವಿಷಯಗಳನ್ನ ನೋಡೋಣ. ಕೋಫೋರ್ಸ್ ಏನು ಹೇಳ್ತಾನೆ ಅಂದರೆ, ಕೋಫೋರ್ಸ್ ಅಂತ ಒಂದು ಕಂಪನಿ ಇದೆ. ಅದು NITಯಿಂದ ಬಂದಂಥ ಕಂಪನಿ. ತುಂಬ ದೊಡ್ಡ ಕಾಸ್ಟ್ಲಿ ಕಂಪನಿ. 70 ಟೈಮ್ಸ್ ಅರ್ನಿಂಗ್ಸ್ ಇದೆ. ನಾವು ಆನ್ಲೈನ್ ನೋಡಲೇಬಾರ್ದು ಆ ಕಂಪನಿಗೆ. ಆ ಕಂಪನಿ ಏನು ಹೇಳ್ತಿದೆ, ನನಗೆ ಬೇರೆ ಹೆಡ್ಜ್ ಇದೆ, ನಾವು ಬೇರೆಯವ್ರ ಜೊತೆ ಔಟ್ ಪರ್ಫಾರ್ಮ್ ಮಾಡ್ತೀವಿ ಅಂತ. ಈ ಥರ ಹೇಳಿನೇ ನಮಗೆ ಈಗ ಇಲಿಜೆ ಇರ್ತಾರಲ್ವ ಆ ಥರ ಕೇರ್ಫುಲ್ ಆಗಿ ವೆಲ್ಲೆಫ್ಟ್ ಬಿಟ್ಬಿಡಿ. ಅದಾದ್ಮೇಲೆ ಇಂಡಸ್ಇಂಡಲ್ಲಿ ರಾಜೀವ್ ಆನಂದ್‌ನ ಹಾಕಿದ್ದಾರೆ. ಅವರು ಡೆಪ್ಯೂಟಿ MD ಆಕ್ಸಿಸ್ ಬ್ಯಾಂಕಲ್ಲಿ ರಿಟೈರ್ ಆಗಿದ್ರು. ಅವರು ಟಕ್ಕಂತ ಇಂಡಸ್ಇಂಡ್ ಬ್ಯಾಂಕ್‌ಗೆ ಸೇರಿದ್ದಾರೆ. ಇವತ್ತು ಬೆಳಗ್ಗೆ 5% ಅಪ್ಪು. ಅದರಿಂದ ₹840 ಹತ್ತತ್ರ ಟ್ರೇಡ್ ಆಗ್ತಾ ಇದೆ. ನೋಡ್ಕೊಳ್ಳಿ, ಲಾಭನ ನೋಡ್ಬಿಟ್ವಿ. ಇವರಿನ್ನೂ 3 ವರ್ಷಗಳ ಕಾಲ ಟರ್ಮ್ ಇರ್ತಾರೆ. 3 ಹೆಸರಲ್ಲಿ ಮೊದಲ ಹೆಸರನ್ನೇ ಅಪ್ರೂವ್ ಮಾಡಿದ್ದಾರೆ. ಇದೇ ಸಮಯದಲ್ಲಿ $3.5 ಬಿಲಿಯನ್ ಒಳಗಡೆ ಅಂತಂದ್ರೆ RBI ಪ್ರಾಬ್ಲಮ್ ಎಲ್ಲ ಒಂದು ರೀತಿ ಸಾಲ್ವ್ ಆಗಿಬಿಡುತ್ತೆ. ಇಂಡಸ್ಇಂಡ್ ಬ್ಯಾಂಕು ಎದುರು ಬಿಡುತ್ತೆ. ಅದಾದ್ಮೇಲೆ ನಮ್ಮ ಇಂಪಾರ್ಟೆಂಟ್ ಸುದ್ದಿ ಫೆಡರಲ್ ಬ್ಯಾಂಕು. ಫೆಡರಲ್ ಬ್ಯಾಂಕಲ್ಲಿ ರಿಸಲ್ಟು ಪ್ರಾಫಿಟ್ ಇಲ್ದಂಗೆ 15% ಕೆಳಗಡೆ ಇಳಿದಿದೆ.
ಯಾಕೆಂತಂದರೆ ಪ್ರೊವಿಷನ್ನಿಂದ ಅದು ಇಳಿದಿದೆ. ಇನ್ಮೇಲೆ ನಾವು ಗೋಲ್ಡ್ ಲೋನಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಎಲ್ಲ ವ್ಯಕ್ತಿಗಳಿಗೆ ಲೋನ್ ಕೊಡ್ತೀವಿ. 2027 ಒಳಗಡೆ ಟಾಪ್ 5 ಬಂದ್ಬಿಡ್ತೀವಿ ಅಂತ ಹೇಳಿದ್ರು. ಇದ್ರೂ ಮಾರ್ಕೆಟ್ 5% ಹೊಡೆದು ಅದು ಕೆಳಗಡೆ ಇಳಿದಿದೆ. ಬುಕ್ ವ್ಯಾಲ್ಯೂಗೆ 1.3 ಟೈಮ್ಸ್ ಇದೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ 1, 2 ಅಂತ ಕನ್ಸಿಡರ್ ಮಾಡಿ. ಹೇಗೆ IDFCನೋ ಅದೇ ಥರನೇ KS ಮಿನಿ. ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ಇಷ್ಟು ದೊಡ್ಡದಾಗಿ ಬೆಳೆಸಿದ್ರಲ್ಲಿ ಒಂದು ದೊಡ್ಡ ರೋಲ್ನ ಪ್ಲೇ ಮಾಡಿದ್ರು ಆಂತಿ ಏಕಾಂಬರಂ ಜೊತೆ. ಕೊನೆಯ ಸಮಯದಲ್ಲಿ ಹಲ್ವಾ ತಿನ್ನೋಂಥ ಸಮಯದಲ್ಲಿ ಹೊರಗಡೆಯಿಂದ ಜನನ ಕರ್ಕೊಂಡು ಬಂದ್ಬಿಟ್ರು. ಅದರಿಂದ KVS ಮನಿಯನ್ ಸೌತ್ ಇಂಡಿಯಾಗೆ ತಿರ್ಗಾ ಬಂದ್ಬಿಟ್ರು. ಅದರಿಂದ ಮನಿಯನ್ ಮೇಲೆ ಬೆಟ್ ಕಟ್ಟಿರ ಅಂತಂದ್ರೆ ಇಳಿತಾ 1, 2 ಅಂತ ಕನ್ಸಿಡರ್ ಮಾಡ್ಕೋಬಹುದು. ಯಾಕೆ ಅಂತಂದ್ರೆ ಮುಂಚೆ ಇದ್ದಂಥ ಎಲ್ಲ ಬ್ಯಾಡ್ ನ್ಯೂಸನ್ನು ಕಂಪ್ಲೇಂಟ್ ಆಗೋಯ್ತು. ಫೆಡರಲ್ ಬ್ಯಾಂಕ್ಗೆ ಒಳ್ಳೆ ಕೆಲಸ ಏನು ಅಂತಂದ್ರೆ ರಾಮ್ ಶ್ರೀನಿವಾಸನ್ ಆದ್ಮೇಲೆ ಇನ್ನೊಬ್ಬ ಒಳ್ಳೆ ಮ್ಯಾನೇಜರ್ ಬಂದಿದ್ದಾರೆ. ಅದಾದ್ಮೇಲೆ ಮುಂದಿನ ಸುದ್ದಿ ನಮ್ಮ HDFC ಬ್ಯಾಂಕ್ ಬಗ್ಗೆ. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ವೈದ್ಯನಾಥನ್ ಅಂತ ಒಬ್ರು ಇದ್ದಾರೆ. ಅವ್ರೇನಂದ್ರೆ CFO ಆಗಿದ್ದಾರೆ. ಅವರು ಅವಶ್ಯಕತೆ ಇಲ್ದಂಗೆ ಮಾತಾಡಿದ್ದಾರೆ. ಅವ್ರೇನು ಹೇಳಿದ್ರು, ಡೆಪಾಸಿಟ್ 0.1% ನಾವು ಕಡಿಮೆ ಮಾಡಿದ್ರು ಕಾಸ್ಟ್ ಆಫ್ ಕ್ರೆಡಿಟ್ 0.2% ಕಡಿಮೆ ಮಾಡೋ ಥರ ಆಗೋಯ್ತು. ಅದರಿಂದ ಎರಡೂ ಬಿದ್ದಿದ್ರಿಂದ ಇಂಟ್ರೆಸ್ಟ್ ಮಾರ್ಜಿನ್ನು ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. ಇವತ್ತು ಮಾರ್ಕೆಟಲ್ಲಿ ದೊಡ್ಡ ಕಲ್ಲೆತ್ತಿ ತಲೆ ಮೇಲೆ ಹಾಕ್ಬಿಟ್ಟು ಹಾಗಾದ್ಮೇಲೆ ಈ ಜಪಾನ್ ಕಂಪನಿ ಒಂದಿದೆ ನೆರಲ್ಯಾಕ್ ಅಂತ. ಈ ಜಾಪನೀಸ್ ಕಂಪನಿ ಏನು ಹೇಳ್ತಿದ್ದಾನೆ, ಏನೇ ಪಂಪ್ ಹೊಡಿದ್ರು 7% ಗ್ರೋತ್ ಅಲ್ಲ ಇಂಡಿಯಾದಲ್ಲಿ ಬರ್ತಾ ಇಲ್ಲ. ನೆಟ್ ಪ್ರಾಫಿಟ್ಟು ಹಾಗೆ ಮಲಗ್ಬಿಟ್ಟಿದೆ, 4% ಕಡಿಮೆ ಆಗಿದೆ ಅಂತಿದ್ದಾರೆ. ಇದ್ರ ಮಧ್ಯೆ ಈ ಟಾಟಾ ಕ್ಯಾಪಿಟಲ್ಲು ಅಪ್ಡೇಟೆಡ್ ಇದನ್ನು ರೆಡಿ ಮಾಡಿದ್ದಾನೆ. IPOಗೆ ಪ್ರಾಸೆಸ್ ಹಾಕ್ಬಿಟ್ಟಿದ್ದಾನೆ. ಇದರಲ್ಲಿ ಟಾಟಾ ಕ್ಯಾಪಿಟಲ್ ಸ್ವಲ್ಪ ಶೇರ್ಸು, IFCI ಸ್ವಲ್ಪ ಶೇರ್ಸು, ಹೊಸ ಶೇರ್ಸು ಅಂತೆಲ್ಲ ಸೇರಿಸಿ ದುಡ್ಡನ್ನು ರೈಸ್ ಮಾಡ್ತಾ ಇದ್ದಾರೆ. ಆಮೇಲೆ ಟಾಟಾ ಶೇರು 75%ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಈ ಕಂಪನಿ ಆದಷ್ಟು ಬೇಗ ಪಬ್ಲಿಕ್ ಇಶ್ಯೂ ಬರುತ್ತೆ. ಈ ಪಬ್ಲಿಕ್ ಇಶ್ಯೂ ಅಂತ ಮಾತಾಡುವಂಥ ಸಂದರ್ಭದಲ್ಲಿ ನನಗೆ ನಿಮಗೆ ವಾರ್ನಿಂಗ್ ಕೊಡೋದಕ್ಕೆ ಒಂದು ನ್ಯೂಸ್ ಬಂದಿದೆ. ಫಸ್ಟು NSDL ಅನ್ಲಿಸ್ಟೆಡ್ ಶೇರ್ಸಲ್ಲಿ HDFCನು IDBIನು HDFCನು IDBIನು ನಿಮ್ಮ ತಲೆಯಲ್ಲಿ ₹1,200 ಕಟ್ಟಿಬಿಟ್ಟು ₹800 ಇಶ್ಯೂ ಹಾಕಿ ₹100 ಪ್ರೀಮಿಯಂ ಲಿಸ್ಟ್ ಆಗಿ ನಿಮ್ಮನ್ನು ಮನೆಗೆ ಕಳಿಸ್ಬಿಟ್ಟಿದ್ದಾರೆ. ಅದೇ ಥರ HDB ಫೈನಾನ್ಸಲ್ಲೂ ಅದನ್ನೇ ಮಾಡ್ದ HDFC. NSDL ಅಲ್ಲೂ ಆಪು, HDB ಫೈನಾನ್ಷಿಯಲಲ್ಲೂ ಆಪು. ಈಗ ಅದಾದಮೇಲೆ NSDನಲ್ಲಿ ಆಪ್ ಇಡ್ತಾರೆ ಅಂತ ಅನ್ಕೋತಾ ಇದ್ದೀನಿ. ಟಾಟಾ ಕ್ಯಾಪಿಟಲ್ ಈಗ 2 ವರ್ಷಕ್ಕೆ ಮುಂಚೆ ನೀವು ತಗೊಂಡಿಲ್ಲ ಅಂತಂದರೆ ಅದರಲ್ಲೂ ಆಪ್ ಇದೆ ಅಂತ ಅನ್ಕೋತಾ ಇದ್ದೀನಿ. ನೋಡಿ, ಅನ್ಲಿಸ್ಟೆಡ್ ಶೇರ್ಸ್ನ ತಗೊಳ್ಳೋದ್ರಲ್ಲಿ ಇದು ಒಂದು ದೊಡ್ಡ ಪ್ರಾಬ್ಲಮ್ಮು. ಯಾಕೆ ಅಂತಂದರೆ ಮಾರ್ಕೆಟ್ ಯಾವ ಸ್ಥಿತಿನಲ್ಲಿ ಇರುತ್ತೋ ಆ ಸ್ಥಿತಿನಲ್ಲೇ ನಾವು ಹಾಕೋದಕ್ಕಾಗಲ್ಲ. ನೀವು ಸುಮ್ಮನೆ ಬೇಡ್ದೇನೆ 8 ಟೈಮ್ಸ್ ಬುಕ್ಕು, 4 ಟೈಮ್ಸ್ ಬುಕ್ಕು, 6 ಟೈಮ್ಸ್ ಬುಕ್ಕು ಅಂತ ನಾಳೆ ನಿಯರ್ ಟಾಟಾನ ಬೈಕೊಂಡು ಏನೂ ಯೂಸ್ ಇಲ್ಲ. ಅದರಿಂದ ಕೇರ್ಫುಲ್ಲಾಗಿರಿ, ನೋಡ್ಕೊಳ್ಳಿ. ಈಗ ಇದು ಮಾರ್ಕೆಟು ವೀಕ್ ಆಗಿರೋಂಥ ಈ ಸಮಯದಲ್ಲಿ ದೊಡ್ಡ ಲಿಸ್ಟಿಂಗ್ ಏನು ಸಿಗಬೇಕು ಅಂತಂದರೆ ಕಮ್ಮಿ ಬೆಲೆಯಲ್ಲಿ ಮಾರಬೇಕಾಗತ್ತೆ. ಆ ಡೀಟೇಲ್ಸ್ ಎಲ್ಲ ಇನ್ನೂ ಬಂದಿಲ್ಲ. ಆ ಡೀಟೇಲ್ಸ್ ಬಂದ ಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಟಾಟಾದ ಒನ್ ಆಫ್ ಇಟ್ಸ್ ಮೇನ್ ಹೋಲ್ಡಿಂಗ್ ಕಂಪನಿ ಹೆಸರು ಟಾಟಾ ಇನ್ವೆಸ್ಟ್ಮೆಂಟ್ ಆಪರೇಟ್ಸ್. ಇದು 164 ಟೈಮ್ಸ್ ಅರ್ನಿಂಗ್ಸ್ ಇದೆ. ವೆಲ್ ಲೆಫ್ಟ್ ಬಿಡುವಂಥ ಕಂಪನಿ. ಬುಕ್ ವ್ಯಾಲ್ಯೂ 1:1.3 ಇದೆ. ಈ ಕಂಪನಿನ ಈಗ 1:10 ಸ್ಪ್ಲಿಟ್ ಮಾಡ್ತಾ ಇದ್ದಾರೆ. ಅದು ಇನ್ನೂ ರೆಕಾರ್ಡ್ ಡೇಟು ಅನೌನ್ಸ್ ಮಾಡಿಲ್ಲ. ರೆಕಾರ್ಡ್ ಡೇಟು ಅನೌನ್ಸ್ ಮಾಡಾದ್ಮೇಲೆ ಈ 1:10 ಸ್ಪ್ಲಿಟ್ಟು ಬಂದ್ಬಿಡುತ್ತೆ. ಅಂದರೆ 7,000ಕ್ಕೆ ಮೇಲೆ ಇರೋಂಥ ಶೇರ್ ₹700ಗೆ ಬರುತ್ತೆ. ಸೊ ದಟ್ ರೀಟೇಲ್ ಪಾರ್ಟಿಸಿಪೇಷನ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದನ್ನು ಕೇರ್ಫುಲ್ಲಾಗಿ ವೆಲ್ ಲೆಫ್ಟ್ ಬಿಟ್ಬಿಡೋದು ಬೆಟರು. ಯಾಕೆ ಅಂತಂದರೆ ತುಂಬ ಹೈಲಿ ಕಾಸ್ಟ್ಲಿ ಆದಂಥ ಕಂಪನಿ. ಸರಿ, ಇದನ್ನೆಲ್ಲ ಮಾತಾಡ್ತಾ ಇರೋವಾಗ ಬರ್ಕ್ಷೈರ್ ಹ್ಯಾಥ್ವೆ ಬಗ್ಗೆ ಮಾತಾಡದೇ ಇರೋದಕ್ಕೆ ಆಗಲ್ಲ. ಹೊರದೇಶದಲ್ಲಿ ಬರ್ಕ್ಷೈರ್ ಹ್ಯಾಥ್ವೆ ನ್ಯೂಸ್ ಒಂದು 2 ತಿಂಗಳಲ್ಲಿ 15% ಕರೆಕ್ಟ್ ಆಗಿದೆ. ಯಾಕಪ್ಪ ಇವಾಗ ಕರೆಕ್ಟ್ ಆಗಿದೆ ಅಂತ ನೋಡಿದ್ರೆ ಆತ $3 ಬಿಲಿಯನ್ ನಾನ್ ಕ್ಯಾಶ್ ರೈಟ್ ಆಫ್ ಮಾಡಿದ್ದಾರೆ. ವ್ಯಾಲ್ಯೂಯೇಷನ್ನ ಕ್ರಾಫ್ಟಿಂಗ್ಸಲ್ಲಿ ಕಡಿಮೆ ಮಾಡಿದ್ದಾರೆ. ಮುಂಚೆನೇ ಒಂದು ರೈಟ್ ಆಫ್ ಮಾಡಿದ್ರು, ಇದು 2ನೇ ರೈಟ್ ಆಫ್. ನಾಳೆ ಪಬ್ಲಿಕ್ ಆಗಿ ಎರಡೂ ಸ್ಪ್ಲಿಟ್ ಆಗೋಯ್ತು ಅಂತಂದರೆ ಈಗ ರೈಟ್ ಬ್ಯಾಕ್ ಮಾಡ್ಕೋತಾರೆ.
2024 ಆದಮೇಲೆ ನಿಯರ್ಲಿ $400 ಬಿಲಿಯನ್ ಕ್ಯಾಶ್ ಆಗಿ ಇಟ್ಕೊಂಡಿರೋಂಥ ತಾತ ಫಾರಿನ್ ಗೌರ್ಮೆಂಟ್ಗೆ ಸಾಲ ಕೊಡ್ತಾ ಇದ್ದಾರೆ ಅನ್ನೋದನ್ನ ಬಿಟ್ಟರೆ ಅವ್ರ ಶೇರನ್ನು ತಿರ್ಗಾ ತಗೊಳ್ಳೋದಿಲ್ಲ ಅಂತಿದ್ದಾರೆ, ಡಿವಿಡೆಂಟ್ನು ಕೊಡಲ್ಲ ಅಂತಿದ್ದಾರೆ, ಶೇರ್ನು ತಿರ್ಗಾ ವಾಪಸ್ ತಗೊಳ್ಳಲ್ಲ ಅಂತಿದ್ದಾರೆ. ಈ ಥರ ಲಾಸ್ನು ರೈಟ್ ಆಫ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕೋಪದಲ್ಲಿ ಜನಗಳು ಇವತ್ತದು 3% ಹೊಡೆದಿದ್ದಾರೆ. ಅದರಿಂದ ಈಗಲೂ ಅದು 1.5 ಟೈಮ್ಸ್ ಬುಕ್ಕು. ಎಫ್ ಎನ್ ಸಿ ಜಿನಲ್ಲಿ ಹಲವು ಎಫ್ ಎನ್ ಸಿ ಜಿನ ತಾತ ಇಟ್ಕೊಂಡಿರೋದ್ರಿಂದ ಎಫ್ ಎಮ್ ಸಿ ಜಿ ವ್ಯಾಲ್ಯೂ ಬೈ ಸ್ಟಾಕ್ ಆಗಿ ಕಡಿಮೆ ಆಗ್ತಾನೆ ಹೋಗ್ತಾ ಇದೆ, ಅದು ಸ್ಟಾಕ್ಸೇ ಏರ್ತಾ ಇದೆ. ಅದರಿಂದ ಆ ತಾತ ಸ್ಟಾಕು ಕೆಳಗಡೆ ಬಿದ್ದಿದೆ. ಈಗಲೂ ಅದು ನಿಮ್ಮ ಕೈಯಲ್ಲಿ ಇದ್ದು ನೀವು ಅಮೇರಿಕಾದಲ್ಲಿ ಇದ್ದರೆ ಇಲ್ಲ ಹೊರ ದೇಶದಲ್ಲಿ ಇದ್ರಿ ಅಂತ ಅಂದರೆ 1-2 ಅಂತ ತಗೊಂಡು ಹಾಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಆತ ಹಿಸ್ಟ್ರಿನ ನಾವು ಮರ್ತು ಬಿಡಬಾರ್ದು. ಇಂಟರ್ನೆಟ್ಟಲ್ಲಿ ಬಂದಾಗ ತಾತ ಸ್ಟಾಕು 50% ಬಿದ್ದಿತ್ತು. ಕೊನೆಯಲ್ಲಿ ಇಂಟರ್ನೆಟ್ ಸ್ಟಾಕು ಬಹುಮಟ್ಟಿಗೆ ಏರ್ತು. ಅದೇ ಥರನೇ ಎ ಐ ಬೂಮ್ ಏರುತ್ತೆ, ಎ ಐನಲ್ಲಿ ಗಾಳಿ ಇಳಿಯುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ತಾತ ಸ್ಟಡಿಯಾಗಿ ಮೇಲೆ ಏರ್ತಾರೆ. ಅದರಿಂದ ತಾತನ ಮರ್ತು ಬಿಡಬೇಡಿ ಅಂತ ಹೇಳೋದೇನೆ ವಾರ್ನಿಂಗು. JLR ಅಲ್ಲಿ ಆಂಡ್ರಿಯನ್ ಮೋರ್ನೆ ಅನ್ನೋರು ನವೆಂಬರಲ್ಲೇ ನೀವು ಹೋಗಿ ಬರ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ಬದಲಾಗಿ ಯಾರನ್ನ ಹಾಕೋಣ ಅಂತ ನೋಡಿದ್ರೆ PV ಬಾಲಾಜಿ ನಾನೇ ಇರ್ತೀನಿ ಸರ್ ಅಂತ ಹೇಳಿ ಅವರನ್ನೇ ಇಂಡಿಯಾಗೆ ಹಾಕಿದ್ದಾರೆ. PV ಬಾಲಾಜಿ ಹಿಂದೂಸ್ತಾನ್ ಯೂನಿಲಿವರಲ್ಲಿ ತುಂಬ ದಿನ ಇದ್ದರು, ಅದರ CFO ಆಗಿದ್ದರು. ಹಂಗೆ ಅವ್ರನ್ನ 2017 ತೆಗೆದು ಟಾಟಾ ಮೋಟಾರಲ್ಲಿ ಹಾಕ್ಬಿಟ್ರು. ಟಾಟಾ ಮೋಟಾರ್ ಝೀರೋ ಡೆಟ್ ಕಂಪನಿ ಆಗಿದ್ದಕ್ಕೆ ಅವರು ಒಂದು ದೊಡ್ಡ ಕಾರಣ ಆಗಿತ್ತು. ಅದರಿಂದ PV ಬಾಲಾಜಿ ಫಸ್ಟ್ ಇಂಡಿಯನ್ CEO ಆಫ್ JLR ಆಗ್ತಾರೆ ಅಂತ ಹೇಳಲ್ಪಡ್ತಿದೆ. ನವೆಂಬರ್ ತಿಂಗಳಲ್ಲಿ ಪದವಿನ ತಗೋತಾರೆ ಅಂತ ಹೇಳ್ತಾ ಇದ್ದಾರೆ. ಮದ್ರಾಸ್ IIN ಕಲ್ಕತ್ತಾದಲ್ಲೂ ಓಲ್ದಂಥ PV ಬಾಲಾಜಿ ಫಸ್ಟ್ ಇಂಡಿಯನ್ CEO ಆಫ್ JLR ಆಗಿಬಿಟ್ರು. NBFC ಎಲ್ಲ ಏನು ಹೇಳ್ತಿದ್ದಾರೆ ಅಂತಂದರೆ, ಬ್ಯಾಂಕ್ ಹತ್ರ ಹೋಗಿ ಈ ಬ್ಯಾಂಕಿಗೆ ಮಾತ್ರ ನೀವು ದೊಡ್ಡ ಸಲಿಗೆ ಎಲ್ಲ ಕೊಟ್ಟಿದ್ದೀರಾ, ಲ್ಯಾಬ್ ಸಾಲನ ಕೊಟ್ಟರೆ ರೇಷಿಯೋ ತುಂಬ ಕಡಿಮೆ, ರಿಸ್ಕ್ ವೇಟ್ನ ಕಡಿಮೆ ಆಗಿ ಇಟ್ಟಿದ್ದೀರಾ ಅಂತ. ನಮಗೆ 125% ರಿಸ್ಕ್ ವೇಟ್ನ ಇಟ್ಟಿದ್ದೀರಾ, ತುಂಬ ಕಷ್ಟ ಆಗ್ತಿದೆ ಅಂತ. ಅದನ್ನು ಹೇಗಾದರೂ ಕಡಿಮೆ ಮಾಡಿ, ಕಡಿಮೆ ಮಾಡಿದ್ರೆ ನಮಗೆ ಬೆಟರ್ ಆಗಿರುತ್ತೆ ಅಂತ ಅವರು ಹೇಳಿದ್ದಾರೆ. ಓವರಾಲ್ ಆಗಿ ಮಾರ್ಕೆಟು ಮಲಗಿಬಿಟ್ಟಿದೆ. ಇಂಡೆಕ್ಸು ಮೇಲೆ ಇಟ್ಟಿದ್ರೂ ಕೂಡ ಏಷ್ಯನ್ ಪೇಂಟ್ಸು 40% ಇಳಿದಿದೆ. ಹಿಂದೂಸ್ತಾನ್ ಯೂನಿಲಿವರ್ 2 ತಿಂಗಳಲ್ಲಿ 10% 12% ಏರಿದ್ರೂ ಕೂಡ ಓವರಾಲ್ ಆಗಿ ಅದು ಈಗ ಮಲಗಿದೆ. ನೆಸ್ಲೆ ಕೂಡ ಮಲಗಿಬಿಟ್ಟಿದೆ, HDFC ಬ್ಯಾಂಕ್ ಕೂಡ ಮಲಗಿಬಿಟ್ಟಿದೆ. ಆದರೆ ಮಾರ್ಕೆಟ್ ಮಾತ್ರ ಮೇಲೆ ಏರ್ತಾ ಇದೆ. ಏನು ವಿಷಯ ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದರಿಂದ ಮಾರ್ಕೆಟ್ ಇನ್ನೂ ಕೆಳಗಡೆ ಇಳಿಯುತ್ತೆ. ಅರ್ನಿಂಗ್ಸು ಏನು ದೊಡ್ಡದಾಗಿಲ್ಲ. ಅದರಿಂದ ನೋಡೋಣ, 1-2 ಅಂತ ಟಿಫನ್ ಕಾಫಿ ರೇಂಜಲ್ಲೇ ಇರೋಣ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಕಳಿಸಿ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.